ರಾಷ್ಟ್ರೀಯ ಹೆದ್ದಾರಿಗಳು ಅಂದ್ರೆ ಜನರ ಸಂಚಾರವನ್ನ ಸುಗಮಗೊಳಿಸಬೇಕು. ಆದ್ರೆ ಈ ರಾಷ್ಟ್ರೀಯ ಹೆದ್ದಾರಿ ಜನರ ಜೀವವನ್ನ ಹಿಂಡುತ್ತಾ ಇದೆ. ಹಾಗಾಗಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಯಾವುದದು ರಾಷ್ಟ್ರೀಯ ಹೆದ್ದಾರಿ? ಸ್ಟೋರಿ ನೋಡಿ. ಪಿಳ್ಳೆಕೆರೆನ ಹಳ್ಳಿಗೆ ಮರಣ ಶಾಸನವಾದಂತ ನ್ಯಾಷನಲ್ ಹೈವೇ 50ರ ಇವತ್ತಿನ ಚಿತ್ರಣವನ್ನ ನಿಮಗೆ ನಾನು ತೋರಿಸ್ತೀನಿ. ನಮಗೆ ಅಂಡರ್ ಪಾಸ್ ಬೇಕು ಬೇಕು ಬೇಕು. 120 ಕಿಲೋಮೀಟರ್ ಸ್ಪೀಡ್ನಲ್ಲಿ ಸಂಚರಿಸುವ ವಾಹನಗಳು, ಮಕ್ಕಳನ್ನ ಹೈವೇ ದಾಟಿಸುವ ಧಾವಂತದಲ್ಲಿ ಶಿಕ್ಷಕರು. ಇದು ಒಂದು ದಿನದ ಕೆಲಸವಲ್ಲ, ನಿತ್ಯ ಇದೊಂದು ಕಾಯಕ. ಇದು ಪಿಳ್ಳೆಕೆರೆನ ಹಳ್ಳಿನೇ, ಆ ಕಡೆ ಇರೋದು ಪಿಳ್ಳೆಕೆರೆನ ಹಳ್ಳಿನೇ. ಈ ಪಿಳ್ಳೆಕೆರೆನ ಹಳ್ಳಿಯ ಮಧ್ಯದಲ್ಲಿ ಹಾದು ಹೋಗಿದೆ ನ್ಯಾಷನಲ್ ಹೈವೇ 50, ಬೆಂಗಳೂರು ಟು ಹೊಸಪೇಟೆಗೆ ಕನೆಕ್ಟ್ ಆಗುವಂತ ರಾಷ್ಟ್ರೀಯ ಹೈವೇ. ಆದ್ರೆ ಅದು ಜನರ ಬದುಕಿಗೆ ಎಷ್ಟು ಮಾರಕ ಆಗಿದೆ ಅಂತ ಕೇಳಿದ್ರೆ, ಇಲ್ಲೊಂದು ಅಂಡರ್ ಪಾಸ್ ಇಲ್ಲದೆ ಜನ ಪ್ರತಿದಿನ ಅನುಭವಿಸುವಂತ ಕಷ್ಟವನ್ನ ಇವತ್ತು ನಾನು ತೋರಿಸ್ತೀನಿ. ಜನರ ಜೀವದ ಜೊತೆ NHAI ಚೆಲ್ಲಾಟ. ಹನಿ ನೀರು ತರೋಕ್ಕೂ ಮಹಿಳೆಯರ ಪರದಾಟ. ಚಿತ್ರದುರ್ಗದ ಪಿಳ್ಳೆಕೆರೆನ ಹಳ್ಳಿಯ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ. ಈ ಹೈವೇಯಿಂದ ಜನರು ಅಕ್ಷರಶಃ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಹನಿ ನೀರು ತರೋಕ್ಕೂ ಮಹಿಳೆಯರು ಪರದಾಡ್ತಿದ್ದಾರೆ. ಶಾಲಾ ಮಕ್ಕಳು ಓಡಾಡ್ತವೆ ಇಲ್ಲಿ. ಹಾಗೆ ತಾಯಂದ್ರು ನೀರಿಗಾಗಿ ಹೋಗ್ಬೇಕಂದ್ರೂ ಕೂಡ ಇಲ್ಲೇ ಹೋಗ್ಬೇಕು, ದವಸ ಧಾನ್ಯ ತಗೊಂಡು ಹೋಗ್ಬೇಕಂದ್ರೂ ಕೂಡ ಇಲ್ಲೇ ಹೋಗ್ಬೇಕು. ಕೊಡಪಾನ ಹಿಡ್ಕೊಂಡು ಈ 120-150 ಸ್ಪೀಡ್ ನಲ್ಲಿ ಬರುವಂತ ವೆಹಿಕಲ್ಗಳಿದ್ದಾವಲ್ಲ, ಅವುಗಳನ್ನ ನೋಡ್ಕೊಂಡು ಇಲ್ಲಿ ನುಸುಳ್ಕೊಂಡು ಬರೋದು ಅಂತ ಹೇಳಿದ್ರೆ ಇದು ಎಂತ ವಿಪರ್ಯಾಸ. ಪಿಳ್ಳಕೆರೆನ ಹಳ್ಳಿ ಗ್ರಾಮದ ಮಧ್ಯೆ ಹಾದು ಹೋದ ಚಿತ್ರದುರ್ಗ ಹೊಸಪೇಟೆ ರಾಷ್ಟ್ರೀಯ ಹೆದ್ದಾರಿ ಜನರ ಸಂತೋಷವನ್ನೇ ಕಸಿದಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಕ್ಯಾರೆ ಎನ್ನುತ್ತಿಲ್ಲ. ಇದೇ ವಿಚಾರವಾಗಿ ಗ್ರಾಮವೇ ಹೆದ್ದಾರಿ ತಡೆದು ಆಕ್ರೋಶ ಹೊರಹಾಕಿದೆ. ಪಿಳ್ಳೆಕೆರೆನ ಹಳ್ಳಿ ಗ್ರಾಮ ಅಷ್ಟೇ ಅಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಗ್ರಾಮಸ್ಥರ ಹೋರಾಟಕ್ಕೆ ಸಾಥ್ ನೀಡಿದೆ. ಇವಾಗ ನಮಗೆ ಇದು ಬೈಕ್ ಹೋಗುತ್ತಲ್ಲ, ತುಂಬಾ ಭಯ ಆಗುತ್ತೆ. ಇದು ಸಂಜೆ ಹೋಗ್ಬೇಕಾದ್ರೆ ಮೇಡಮ್ ಬಿಟ್ಟು ಬರ್ತಾರೆ. ಅವಾಗ ಇದು ನಮಗೆ ಅಂಡರ್ ಪಾಸ್ ಬೇಕು. ತಂದೆ ತಾಯಿಗಳು ಶಾಲೆ ಕಳಿಸ್ಲಿಕ್ಕೆ ಇವತ್ತು ಹಿಂದೇಟು ವಹಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿಗೆ ಒಬ್ಬ ಮಗು ಬರ್ಬೇಕಾದ್ರೆ ಆ ಕಡೆ ರಸ್ತೆ ದಾಟ್ಕೊಂಡೇ ಬರಬೇಕು. ಅಂಡರ್ ಪಾಸ್ ಮಾಡಿಲ್ಲ, ಅಂಡರ್ ಪಾಸ್ ಮಾಡಬೇಕು ಅಂತೇಳಿ ಹಿಂದೆ ಹೋರಾಟ ಮಾಡಿದಾಗ ಸ್ಥಳೀಯರನ್ನೆಲ್ಲ ಕೇಸ್ ದಾಖಲೆ ಮಾಡೋದ್ರ ಮುಖೇನ ಒಂದು ಪೊಲೀಸ್ ಇಲಾಖೆಯನ್ನು ಉಪಯೋಗಿಸಿಕೊಂಡು ಈ ಒಂದು ಹೆದ್ದಾರಿ ಪ್ರಾಧಿಕಾರ ಈ ರಸ್ತೆಯನ್ನು ನಿರ್ಮಾಣ ಮಾಡಿದೆ. ಇದು ಅವೈಜ್ಞಾನಿಕವಾದ ರಸ್ತೆ. ನಿತ್ಯ ಬೆಳಿಗ್ಗೆ ಪೋಷಕರು ರಾಷ್ಟ್ರೀಯ ಹೆದ್ದಾರಿಯನ್ನ ದಾಟಿಸಿ ಮಕ್ಕಳನ್ನ ಶಾಲೆಗೆ ಕಳುಹಿಸುತ್ತಾರೆ. ಅದೇ ರೀತಿ ಇಲ್ಲಿನ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಶಾಲಾ ಸಿಬ್ಬಂದಿ ಸಂಜೆ ಸಮಯದಲ್ಲಿ ಸುರಕ್ಷಿತವಾಗಿ ಹೆದ್ದಾರಿ ದಾಟಿಸಿ ಮಕ್ಕಳನ್ನ ಮನೆಗೆ ಕಳಿಸುವ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಈ ಸಮಸ್ಯೆ ಬಗ್ಗೆ ಚಿತ್ರದುರ್ಗ ಜಿಲ್ಲಾಧಿಕಾರಿ ವೆಂಕಟೇಶ್ ಪ್ರಾಧಿಕಾರದ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ಇನ್ನಾದರೂ ಜಿಲ್ಲಾಡಳಿತ ಹೆದ್ದಾರಿ ಪ್ರಾಧಿಕಾರ ಸಾವು ನೋವು ಆಗುವ ಮೊದಲು ಎಚ್ಚರಿಕೆ ವಹಿಸುತ್ತಾ ಕಾದು ನೋಡಬೇಕಿದೆ. ಇದು ಪಿಳ್ಳೆಕೆರೆನ ಹಳ್ಳಿಯ ಜನರ ಈ ಒಂದು ಮರಣ ಶಾಸನವಾದಂತ ಯಮಸ್ವರೂಪಿಯಾಗಿರುವಂತ ನ್ಯಾಷನಲ್ ಹೈವೇ ತಂದಿರುವಂತ ಅವಾಂತರ. ಇಲ್ಲಿನ ಜನರ ಬೇಡಿಕೆ ಏನು ಅಂತ ಕೇಳಿದ್ರೆ, ಒಂದು ಅಂಡರ್ ಪಾಸ್ ನಮ್ಮ ಬದುಕುಳಿಸಿ ನಮ್ಮ ಜೀವನಕ್ಕೆ ಆಧಾರ ಆಗಿ ಒಂದು ರಾಷ್ಟ್ರೀಯ ಹೆದ್ದಾರಿಗಳು ಅಂದ್ರೆ ಜನರ ಸಂಚಾರವನ್ನ ಸುಗಮಗೊಳಿಸಬೇಕು. ಆದ್ರೆ ಈ ರಾಷ್ಟ್ರೀಯ ಹೆದ್ದಾರಿ ಜನರ ಜೀವವನ್ನ ಹಿಂಡುತ್ತಾ ಇದೆ. ಹಾಗಾಗಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಯಾವುದದು ರಾಷ್ಟ್ರೀಯ ಹೆದ್ದಾರಿ? ಸ್ಟೋರಿ ನೋಡಿ. ಪಿಳ್ಳೆಕೆರೆನ ಹಳ್ಳಿಗೆ ಮರಣ ಶಾಸನವಾದಂತ ನ್ಯಾಷನಲ್ ಹೈವೇ 50ರ ಇವತ್ತಿನ ಚಿತ್ರಣವನ್ನ ನಿಮಗೆ ನಾನು ತೋರಿಸ್ತೀನಿ. ನಮಗೆ ಅಂಡರ್ ಪಾಸ್ ಬೇಕು ಬೇಕು ಬೇಕು. 120 ಕಿಲೋಮೀಟರ್ ಸ್ಪೀಡ್ನಲ್ಲಿ ಸಂಚರಿಸುವ ವಾಹನಗಳು, ಮಕ್ಕಳನ್ನ ಹೈವೇ ದಾಟಿಸುವ ಧಾವಂತದಲ್ಲಿ ಶಿಕ್ಷಕರು. ಇದು ಒಂದು ದಿನದ ಕೆಲಸವಲ್ಲ,
ನಿತ್ಯ ಇದೊಂದು ಕಾಯಕ. ಇದು ಪಿಳ್ಳೆಕೆರೆನ ಹಳ್ಳಿನೇ, ಆ ಕಡೆ ಇರೋದು ಪಿಳ್ಳೆಕೆರೆನ ಹಳ್ಳಿನೇ. ಈ ಪಿಳ್ಳೆಕೆರೆನ ಹಳ್ಳಿಯ ಮಧ್ಯದಲ್ಲಿ ಹಾದು ಹೋಗಿದೆ ನ್ಯಾಷನಲ್ ಹೈವೇ 50 ಬೆಂಗಳೂರು ಟು ಹೊಸಪೇಟೆಗೆ ಕನೆಕ್ಟ್ ಆಗುವಂತ ರಾಷ್ಟ್ರೀಯ ಹೈವೇ. ಆದ್ರೆ ಅದು ಜನರ ಬದುಕಿಗೆ ಎಷ್ಟು ಮಾರಕ ಆಗಿದೆ ಅಂತ ಕೇಳಿದ್ರೆ, ಇಲ್ಲೊಂದು ಅಂಡರ್ ಪಾಸ್ ಇಲ್ಲದೆ ಜನ ಪ್ರತಿದಿನ ಅನುಭವಿಸುವಂತ ಕಷ್ಟವನ್ನ ಇವತ್ತು ನಾನು ತೋರಿಸ್ತೀನಿ. ಜನರ ಜೀವದ ಜೊತೆ NHAI ಚೆಲ್ಲಾಟ. ಹನಿ ನೀರು ತರೋಕ್ಕೂ ಮಹಿಳೆಯರ ಪರದಾಟ. ಚಿತ್ರದುರ್ಗದ ಪಿಳ್ಳೆಕೆರೆನ ಹಳ್ಳಿಯ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ. ಈ ಹೈವೇಯಿಂದ ಜನರು ಅಕ್ಷರಶಃ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಹನಿ ನೀರು ತರೋಕ್ಕೂ ಮಹಿಳೆಯರು ಪರದಾಡ್ತಿದ್ದಾರೆ. ಶಾಲಾ ಮಕ್ಕಳು ಓಡಾಡ್ತವೆ ಇಲ್ಲಿ. ಹಾಗೆ ತಾಯಂದ್ರು ನೀರಿಗಾಗಿ ಹೋಗ್ಬೇಕಂದ್ರೂ ಕೂಡ ಇಲ್ಲೇ ಹೋಗ್ಬೇಕು, ದವಸ ಧಾನ್ಯ ತಗೊಂಡು ಹೋಗ್ಬೇಕಂದ್ರೂ ಕೂಡ ಇಲ್ಲೇ ಹೋಗ್ಬೇಕು. ಕೊಡಪಾನ ಹಿಡ್ಕೊಂಡು ಈ 120-150 ಸ್ಪೀಡ್ ನಲ್ಲಿ ಬರುವಂತ ವೆಹಿಕಲ್ಗಳಿದ್ದಾವಲ್ಲ, ಅವುಗಳನ್ನ ನೋಡ್ಕೊಂಡು ಇಲ್ಲಿ ನುಸುಳ್ಕೊಂಡು ಬರೋದು ಅಂತ ಹೇಳಿದ್ರೆ ಇದು ಎಂತ ವಿಪರ್ಯಾಸ. ಪಿಳ್ಳಕೆರೆನ ಹಳ್ಳಿ ಗ್ರಾಮದ ಮಧ್ಯೆ ಹಾದು ಹೋದ ಚಿತ್ರದುರ್ಗ ಹೊಸಪೇಟೆ ರಾಷ್ಟ್ರೀಯ ಹೆದ್ದಾರಿ ಜನರ ಸಂತೋಷವನ್ನೇ ಕಸಿದಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಕ್ಯಾರೆ ಎನ್ನುತ್ತಿಲ್ಲ. ಇದೇ ವಿಚಾರವಾಗಿ ಗ್ರಾಮವೇ ಹೆದ್ದಾರಿ ತಡೆದು ಆಕ್ರೋಶ ಹೊರಹಾಕಿದೆ. ಪಿಳ್ಳೆಕೆರೆನ ಹಳ್ಳಿ ಗ್ರಾಮ ಅಷ್ಟೇ ಅಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಗ್ರಾಮಸ್ಥರ ಹೋರಾಟಕ್ಕೆ ಸಾಥ್ ನೀಡಿದೆ. ಇವಾಗ ನಮಗೆ ಇದು ಬೈಕ್ ಹೋಗುತ್ತಲ್ಲ, ತುಂಬಾ ಭಯ ಆಗುತ್ತೆ. ಇದು ಸಂಜೆ ಹೋಗ್ಬೇಕಾದ್ರೆ ಮೇಡಮ್ ಬಿಟ್ಟು ಬರ್ತಾರೆ. ಅವಾಗ ಇದು ನಮಗೆ ಅಂಡರ್ ಪಾಸ್ ಬೇಕು. ತಂದೆ ತಾಯಿಗಳು ಶಾಲೆ ಕಳಿಸ್ಲಿಕ್ಕೆ ಇವತ್ತು ಹಿಂದೇಟು ವಹಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿಗೆ ಒಬ್ಬ ಮಗು ಬರ್ಬೇಕಾದ್ರೆ ಆ ಕಡೆ ರಸ್ತೆ ದಾಟ್ಕೊಂಡೇ ಬರಬೇಕು. ಅಂಡರ್ ಪಾಸ್ ಮಾಡಿಲ್ಲ, ಅಂಡರ್ ಪಾಸ್ ಮಾಡಬೇಕು ಅಂತೇಳಿ ಹಿಂದೆ ಹೋರಾಟ ಮಾಡಿದಾಗ ಸ್ಥಳೀಯರನ್ನೆಲ್ಲ ಕೇಸ್ ದಾಖಲೆ ಮಾಡೋದ್ರ ಮುಖೇನ ಒಂದು ಪೊಲೀಸ್ ಇಲಾಖೆಯನ್ನು ಉಪಯೋಗಿಸಿಕೊಂಡು ಈ ಒಂದು ಹೆದ್ದಾರಿ ಪ್ರಾಧಿಕಾರ ಈ ರಸ್ತೆಯನ್ನು ನಿರ್ಮಾಣ ಮಾಡಿದೆ. ಇದು ಅವೈಜ್ಞಾನಿಕವಾದ ರಸ್ತೆ. ನಿತ್ಯ ಬೆಳಿಗ್ಗೆ ಪೋಷಕರು ರಾಷ್ಟ್ರೀಯ ಹೆದ್ದಾರಿಯನ್ನ ದಾಟಿಸಿ ಮಕ್ಕಳನ್ನ ಶಾಲೆಗೆ ಕಳುಹಿಸುತ್ತಾರೆ. ಅದೇ ರೀತಿ ಇಲ್ಲಿನ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಶಾಲಾ ಸಿಬ್ಬಂದಿ ಸಂಜೆ ಸಮಯದಲ್ಲಿ ಸುರಕ್ಷಿತವಾಗಿ ಹೆದ್ದಾರಿ ದಾಟಿಸಿ ಮಕ್ಕಳನ್ನ ಮನೆಗೆ ಕಳಿಸುವ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಈ ಸಮಸ್ಯೆ ಬಗ್ಗೆ ಚಿತ್ರದುರ್ಗ ಜಿಲ್ಲಾಧಿಕಾರಿ ವೆಂಕಟೇಶ್ ಪ್ರಾಧಿಕಾರದ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ಇನ್ನಾದರೂ ಜಿಲ್ಲಾಡಳಿತ ಹೆದ್ದಾರಿ ಪ್ರಾಧಿಕಾರ ಸಾವು ನೋವು ಆಗುವ ಮೊದಲು ಎಚ್ಚರಿಕೆ ವಹಿಸುತ್ತಾ ಕಾದು ನೋಡಬೇಕಿದೆ. ಇದು ಪಿಳ್ಳೆಕೆರೆನ ಹಳ್ಳಿಯ ಜನರ ಈ ಒಂದು ಮರಣ ಶಾಸನವಾದಂತ ಯಮಸ್ವರೂಪಿಯಾಗಿರುವಂತ ನ್ಯಾಷನಲ್ ಹೈವೇ ತಂದಿರುವಂತ ಅವಾಂತರ. ಇಲ್ಲಿನ ಜನರ ಬೇಡಿಕೆ ಏನು ಅಂತ ಕೇಳಿದ್ರೆ, ಒಂದು ಅಂಡರ್ ಪಾಸ್ ನಮ್ಮ ಬದುಕುಳಿಸಿ ನಮ್ಮ ಜೀವನಕ್ಕೆ ಆಧಾರ ಆಗಿ ಒಂದು ರಾಷ್ಟ್ರೀಯ ಹೆದ್ದಾರಿಗಳು ಅಂದ್ರೆ ಜನರ ಸಂಚಾರವನ್ನ ಸುಗಮಗೊಳಿಸಬೇಕು. ಆದ್ರೆ ಈ ರಾಷ್ಟ್ರೀಯ ಹೆದ್ದಾರಿ ಜನರ ಜೀವವನ್ನ ಹಿಂಡ್ತಾ ಇದೆ. ಹಾಗಾಗಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಯಾವುದದು ರಾಷ್ಟ್ರೀಯ ಹೆದ್ದಾರಿ? ಸ್ಟೋರಿ ನೋಡಿ. ಪಿಳ್ಳೆಕೆರೆನ ಹಳ್ಳಿಗೆ ಮರಣ ಶಾಸನವಾದಂತ ನ್ಯಾಷನಲ್ ಹೈವೇ 50ರ ಇವತ್ತಿನ ಚಿತ್ರಣವನ್ನ ನಿಮಗೆ ನಾನು ತೋರಿಸ್ತೀನಿ. ನಮಗೆ ಅಂಡರ್ ಪಾಸ್ ಬೇಕು. 120 ಕಿಲೋಮೀಟರ್ ಸ್ಪೀಡ್ನಲ್ಲಿ ಸಂಚರಿಸುವ ವಾಹನಗಳು, ಮಕ್ಕಳನ್ನ ಹೈವೇ ದಾಟಿಸುವ ಧಾವಂತದಲ್ಲಿ ಶಿಕ್ಷಕರು. ಇದು ಒಂದು ದಿನದ ಕೆಲಸವಲ್ಲ, ನಿತ್ಯ ಇದೊಂದು ಕಾಯಕ. ಇದು ಪಿಳ್ಳೆಕೆರೆನ ಹಳ್ಳಿನೇ, ಆ ಕಡೆ ಇರೋದು ಪಿಳ್ಳೆಕೆರೆನ ಹಳ್ಳಿನೇ. ಈ ಪಿಳ್ಳೆಕೆರೆನ ಹಳ್ಳಿಯ ಮಧ್ಯದಲ್ಲಿ ಹಾದು ಹೋಗಿದೆ ನ್ಯಾಷನಲ್ ಹೈವೇ 50 ಬೆಂಗಳೂರು ಟು ಹೊಸಪೇಟೆಗೆ ಕನೆಕ್ಟ್ ಆಗುವಂತ ರಾಷ್ಟ್ರೀಯ ಹೈವೇ. ಆದ್ರೆ ಅದು ಜನರ ಬದುಕಿಗೆ ಎಷ್ಟು ಮಾರಕ ಆಗಿದೆ ಅಂತ ಕೇಳಿದ್ರೆ, ಇಲ್ಲೊಂದು ಅಂಡರ್ ಪಾಸ್ ಇಲ್ಲದೆ ಜನ ಪ್ರತಿದಿನ ಅನುಭವಿಸುವಂತ ಕಷ್ಟವನ್ನ ಇವತ್ತು ನಾನು ತೋರಿಸ್ತೀನಿ. ಜನರ ಜೀವದ ಜೊತೆ NHAI ಚೆಲ್ಲಾಟ. ಹನಿ ನೀರು ತರೋಕ್ಕೂ ಮಹಿಳೆಯರ ಪರದಾಟ. ಚಿತ್ರದುರ್ಗದ ಪಿಳ್ಳೆಕೆರೆನ ಹಳ್ಳಿಯ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ. ಈ ಹೈವೇಯಿಂದ ಜನರು ಅಕ್ಷರಶಃ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಹನಿ ನೀರು ತರೋಕ್ಕೂ ಮಹಿಳೆಯರು ಪರದಾಡ್ತಿದ್ದಾರೆ. ಶಾಲಾ ಮಕ್ಕಳು ಓಡಾಡ್ತವೆ ಇಲ್ಲಿ.
ಹಾಗೆ ತಾಯಂದ್ರು ನೀರಿಗಾಗಿ ಹೋಗ್ಬೇಕಂದ್ರೂ ಕೂಡ ಇಲ್ಲೇ ಹೋಗ್ಬೇಕು, ದವಸ ಧಾನ್ಯ ತಗೊಂಡು ಹೋಗ್ಬೇಕಂದ್ರೂ ಕೂಡ ಇಲ್ಲೇ ಹೋಗ್ಬೇಕು. ಕೊಡಪಾನ ಹಿಡ್ಕೊಂಡು ಈ 120-150 ಸ್ಪೀಡ್ ನಲ್ಲಿ ಬರುವಂತ ವೆಹಿಕಲ್ಗಳಿದಾವಲ್ಲ, ಅವುಗಳನ್ನ ನೋಡ್ಕೊಂಡು ಇಲ್ಲಿ ನುಸುಳ್ಕೊಂಡು ಬರೋದು ಅಂತ ಹೇಳಿದ್ರೆ ಇದು ಎಂತ ವಿಪರ್ಯಾಸ. ಪಿಳ್ಳಕೆರೆನಹಳ್ಳಿ ಗ್ರಾಮದ ಮಧ್ಯೆ ಹಾದು ಹೋದ ಚಿತ್ರದುರ್ಗ ಹೊಸಪೇಟೆ ರಾಷ್ಟ್ರೀಯ ಹೆದ್ದಾರಿ ಜನರ ಸಂತೋಷವನ್ನೇ ಕಸಿದಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಕ್ಯಾರೆ ಎನ್ನುತ್ತಿಲ್ಲ. ಇದೇ ವಿಚಾರವಾಗಿ ಗ್ರಾಮವೇ ಹೆದ್ದಾರಿ ತಡೆದು ಆಕ್ರೋಶ ಹೊರಹಾಕಿದೆ. ಪಿಳ್ಳಕೆರೆನಹಳ್ಳಿ ಗ್ರಾಮ ಅಷ್ಟೇ ಅಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಗ್ರಾಮಸ್ಥರ ಹೋರಾಟಕ್ಕೆ ಸಾಥ್ ನೀಡಿದೆ. ಇವಾಗ ನಮಗೆ ಇದು ಬೈಕ್ ಹೋಗುತ್ತಲ್ಲ ತುಂಬಾ ಭಯ ಆಗುತ್ತೆ. ಇದು ಸಂಜೆ ಹೋಗ್ಬೇಕಾದ್ರೆ ಮೇಡಮ್ ಬಿಟ್ಟು ಬರ್ತಾರೆ. ಅವಾಗ ನಮಗೆ ಅಂಡರ್ ಪಾಸ್ ಬೇಕು. ತಂದೆ ತಾಯಿಗಳು ಶಾಲೆ ಕಳಿಸ್ಲಿಕ್ಕೆ ಇವತ್ತು ಹಿಂದೇಟು ವಹಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಗೆ ಒಬ್ಬ ಮಗು ಬರ್ಬೇಕಾದ್ರೆ ಆ ಕಡೆ ರಸ್ತೆ ದಾಟ್ಕೊಂಡೇ ಬರಬೇಕು. ಅಂಡರ್ ಪಾಸ್ ಮಾಡಿಲ್ಲ, ಅಂಡರ್ ಪಾಸ್ ಮಾಡಬೇಕು ಅಂತೇಳಿ ಹಿಂದೆ ಹೋರಾಟ ಮಾಡಿದಾಗ ಸ್ಥಳೀಯರನ್ನೆಲ್ಲ ಕೇಸ್ ದಾಖಲೆ ಮಾಡೋದ್ರ ಮುಖೇನ ಒಂದು ಪೊಲೀಸ್ ಇಲಾಖೆಯನ್ನು ಉಪಯೋಗಿಸಿಕೊಂಡು ಈ ಒಂದು ಹೆದ್ದಾರಿ ಪ್ರಾಧಿಕಾರ ಈ ರಸ್ತೆಯನ್ನು ನಿರ್ಮಾಣ ಮಾಡಿದೆ. ಇದು ಅವೈಜ್ಞಾನಿಕವಾದ ರಸ್ತೆ. ನಿತ್ಯ ಬೆಳಿಗ್ಗೆ ಪೋಷಕರು ರಾಷ್ಟ್ರೀಯ ಹೆದ್ದಾರಿಯನ್ನ ದಾಟಿಸಿ ಮಕ್ಕಳನ್ನ ಶಾಲೆಗೆ ಕಳುಹಿಸುತ್ತಾರೆ. ಅದೇ ರೀತಿ ಇಲ್ಲಿನ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಶಾಲಾ ಸಿಬ್ಬಂದಿ ಸಂಜೆ ಸಮಯದಲ್ಲಿ ಸುರಕ್ಷಿತವಾಗಿ ಹೆದ್ದಾರಿ ದಾಟಿಸಿ ಮಕ್ಕಳನ್ನ ಮನೆಗೆ ಕಳಿಸುವ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಈ ಸಮಸ್ಯೆ ಬಗ್ಗೆ ಚಿತ್ರದುರ್ಗ ಜಿಲ್ಲಾಧಿಕಾರಿ ವೆಂಕಟೇಶ್ ಪ್ರಾಧಿಕಾರದ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ಇನ್ನಾದರೂ ಜಿಲ್ಲಾಡಳಿತ ಹೆದ್ದಾರಿ ಪ್ರಾಧಿಕಾರ ಸಾವು ನೋವು ಆಗುವ ಮೊದಲು ಎಚ್ಚರಿಕೆ ವಹಿಸುತ್ತಾ ಕಾದು ನೋಡಬೇಕಿದೆ. ಇದು ಪಿಳ್ಳಕೆರೆನಹಳ್ಳಿಯ ಜನರ ಈ ಒಂದು ಮರಣ ಶಾಸನವಾದಂತ ಯಮಸ್ವರೂಪಿಯಾಗಿರುವಂತ ನ್ಯಾಷನಲ್ ಹೈವೇ ತಂದಿರುವಂತ ಅವಾಂತರ. ಇಲ್ಲಿನ ಜನರ ಬೇಡಿಕೆ ಏನು ಅಂತ ಕೇಳಿದ್ರೆ, ಒಂದು ಅಂಡರ್ ಪಾಸ್ ನಮ್ಮ ಬದುಕುಳಿಸಿ ನಮ್ಮ ಜೀವನಕ್ಕೆ ಆಧಾರ ಆಗಿ ಒಂದು